ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಪೆನ್ಡ್ರೈವ್ ಕೇಸಲ್ಲಿ ಪ್ರಜ್ವಲ್ ರೇವಣ್ಣ ನಾಪತ್ತೆಯಾಗಿ 26 ದಿನ ಹೆಚ್ಚು ಕಳೀತು, ಇನ್ನೂ ವಾಪಸ್ ಆಗ್ತಾ ಇಲ್ಲ. ಏನು ಈ ವಿಷಯವಾಗಿ ಈಗಾಗಲೇ ಹಿರಿಯ ರಾಜಕಾರಣಿಗಳು, ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ HD ದೇವೇಗೌಡರು ಕೂಡ ಪ್ರಜ್ವಲ್ ರೇವಣ್ಣ ಅವರಿಗೆ ಈಗಾಗಲೇ ತಾವು ಬಂದು ಎಲ್ಲೇ ಇದ್ರೂ ಬಂದು ಸರೆಂಡರ್ ಆಗಿ ಅದು ಏನಿದೆ ಮುಂದೆ ಕಾನೂನಾತ್ಮಕ ಹೋರಾಟ ಮಾಡೋಣ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೂಡ ಅವರು ಇದುವರೆಗೂ ಇಲ್ಲಿ ಬಂದಿಲ್ಲ. ಎರಡನೇದಾಗಿ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು JDS ಪಕ್ಷದ ವರಿಷ್ಠರಾದಂಥ ಸನ್ಮಾನ್ಯ HD ಕುಮಾರಸ್ವಾಮಿ ಅವರು ಕೂಡ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಆದಾಗ್ಯೂ ಕೂಡ ಅವರು ವಿದೇಶದಲ್ಲಿ ಈ ನಮ್ಮ ಕಾನೂನಿನ ಗೌರವವನ್ನು ಧಿಕ್ಕರಿಸಿ ವಿದೇಶದಲ್ಲಿ ತಮ್ಮ ಸ್ವೇಚ್ಛೆಯಂತೆ ನಡೆದುಕೊಳ್ಳುತ್ತಿರುವುದು ನಮ್ಮ ಕಾನೂನಿಗೆ ಅಗೌರವ ತರುವಂಥ ವಿಷಯವಾಗಿರ್ತದೆ. ದಯವಿಟ್ಟು ಅವರು ಕೂಡ ಒಬ್ಬ ಸಂಸದರಾಗಿದ್ದವರು, ನಮ್ಮ ಕಾನೂನಿನ ಬಗ್ಗೆ ಸಾಮಾನ್ಯ ಜನರಿಗಿಂತ ಅವರಿಗೆ ಹೆಚ್ಚಿನ ಅರಿವಿದೆ ಅನ್ನುವಂಥ ಭಾವನೆ ನಮ್ಮದೂ ಕೂಡ ಆಗಿದೆ. ಅದಕ್ಕೋಸ್ಕರ ಅವರು ಈ ನೆಲಕ್ಕೆ ಬಂದು ತಮ್ಮ ತಪ್ಪನ್ನು ಒಪ್ಪಿಕೊಂಡು ನ್ಯಾಯಾಲಯಕ್ಕೆ ಶರಣಾಗತಿಯಾದಲ್ಲಿ ಮುಂದಿನ ಕಾನೂನಾತ್ಮಕ ಹೋರಾಟದಲ್ಲಿ ಅಪರಾಧಿಯೋ ನಿರಪರಾಧಿಯೋ ಎಂಬುದನ್ನು ಖಚಿತಪಡಿಸಿಕೊಳ್ಳೋದು ಕಾನೂನಿಗೆ ಬಿಟ್ಟಂಥ ವಿಷಯ. ಆದರೆ ಒಬ್ಬ ಸಂಸದರಾಗಿ ಈ ದೇಶದ ಪ್ರಜೆಯಾಗಿ ಈ ಕಾನೂನನ್ನು ಗೌರವಿಸಬೇಕಾಗಿದ್ದು ಅವರ ಕರ್ತವ್ಯವಾಗಿರೋದ್ರಿಂದ ಅವರು ಬಂದು ಶರಣಾಗತರಾಗುವುದು ಸೂಕ್ತ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಪ್ರಜ್ವಲ್ ರೇವಣ್ಣ ಬಗ್ಗೆ ರಾಜ್ಯಾಂತ ದೇಶಾದ್ಯಂತ ಈಗಾಗಲೇ ಅವ್ರ ಬಗ್ಗೆ ಕೆಟ್ಟ ಹೆಸರು ಬಿಂಬಿಸುವಂಥ ಒಂದು ಪ್ರತಿಕ್ರಿಯೆ ನಡೆದಿದೆ. ಅದು ರಾಜಕೀಯವಾಗಿ ಆಯಿತು ಅಥವಾ ವೈಯಕ್ತಿಕ ಆಯಿತು ಗೊತ್ತಾಗ್ತಾ ಇಲ್ಲ. ಆದರೆ ನ್ಯಾಯ ಅನ್ನೋದು ಮತ್ತು ಕಾನೂನು ಅನ್ನೋದು ಎಲ್ಲರಿಗೆ ಒಂದೇ ಅಂತ ನನ್ನ ಅನಿಸಿಕೆ. ಆದರೆ ಯಾವುದೇ ರೀತಿಯಿಂದ ಸಂಸದರಾಗಿ ತಾವು ಮರೆಮಾಚಿ ಕೊಡೋದು ತಪ್ಪು. ಈಗಾಗಲೇ HD ಕುಮಾರಸ್ವಾಮಿಯವರಾಗಲಿ, ಹಿರಿಯರು ಆದಂಥ HD ದೇವೇಗೌಡರಾಗಲಿ ಅವರಿಗೆ ಈಗಾಗಲೇ ಮನವಿಯನ್ನು ಮಾಡ್ಕೊಂಡಿದ್ದಾರೆ ಮತ್ತು ಪತ್ರ ಮುಖಾಂತರ ಕೂಡ ದೇವೇಗೌಡರು ಮನವಿ ಮಾಡ್ಕೊಂಡಿದ್ದಾರೆ. ಇವತ್ತು ಪೇಪರ್ ನೋಡಿದೆ. ದಯವಿಟ್ಟು ಪ್ರಜ್ವಲ್ ಅವರು ಎಲ್ಲೇ ಇರಲಿ ಆದಷ್ಟು ಬೇಗ ತಮ್ಮ ಕಾನೂನು ರೀತಿಯಲ್ಲಿ ಶರಣಾಗತರಾಗಿ ಅವರು ಮುಂದಿನ ದಿನಮಾನದಲ್ಲಿ ಅದು ರಾಜಕೀಯ ಪ್ರೇರಿತ ಇದ್ದರೆ ಅದರಿಂದ ಹೋರಾಟವನ್ನು ಮಾಡಲಿ. ಮೊದಲು ಬಂದು ಶರಣಾಗತರಾಗೋದು ಒಳ್ಳೆಯದಂತ ನನ್ನ ಅನಿಸಿಕೆ. ಸರ್, ಈಗ ಪ್ರಜ್ವಲ್ ರೇವಣ್ಣ ಅವರು ಪೆನ್ಡ್ರೈವ್ ಕೇಸ್ನೊಳಗೆ ಅಪರಾಧಿನೋ ನಿರಪರಾಧಿನೋ ಅದು ಬೇರೆ ವಿಚಾರ. 26 ದಿನ ಆದರೂ ಇನ್ನೂ ವಿದೇಶದಲ್ಲಿ ಇರ್ತಕ್ಕಂಥ ಪ್ರಜ್ವಲ್ ಅವರು ಇನ್ನೂ ಭಾರತಕ್ಕೆ ಬರ್ತಾ ಇಲ್ಲ. ಕುಮಾರಸ್ವಾಮಿ ಅವರು ಮನವಿ ಮಾಡಿದ್ರು, ದೇವೇಗೌಡರು ಸಹಿತ ವಾರ್ನ್ ಮಾಡಿದ್ರು ಸಹಿತ ಅವ್ರು ಬರ್ತಾ ಇಲ್ಲ. ಯಾಕೆ? ಅವರು ನಿರಪರಾಧಿ ಆಗಿದ್ರೆ ಕ್ಷಣನೇ ಬರ್ಬೋದಿತ್ತಲ್ಲ. ಕೇಂದ್ರ ಸರ್ಕಾರ ಈ ಬಗ್ಗೆ ಹೆಚ್ಚಿನ ಒಂದು ಆಸಕ್ತಿ ತೋರಿಸಿ ಅವರ ಒಂದು ವೀಸಾನ ರದ್ದು ಮಾಡಿ ಅವ್ರಿಗೆ ಏನು ಪನಿಷ್ಮೆಂಟ್ ಕೊಡಬೇಕು ಕೊಟ್ಟು ಜಲ್ದಿ ಬೇಗನೆ ಬಂಧಿಸ್ಲಿ ಅಂತೇಳಿ ನಾನು ಆಗ್ರಹಿಸ್ತೀನಿ. ರಾಜಕಾರಣ ಇರ್ಬೋದು, ಇದರಿಂದ ರಾಜಕಾರಣ ಇದ್ದೇ ಇದೆ. ಯಾಕಂದರೆ ಈ ಹಿಂದೆ ಕುಮಾರಸ್ವಾಮಿ ಅವ್ರು ಮಾತಾಡ್ತಾರೆ, DK ಶಿವಕುಮಾರ್ ಅವ್ರ ಬಗ್ಗೆ ಮಾತಾಡ್ತಾರೆ, ಈ ಕಡೆ ಅವ್ರ ಮೇಲೆ ಈಗ ರಾಜಕಾರಣ ಸಹಜ. ಈಗ ಒಬ್ಬ ಸಂಸದರ ಮೇಲೆ ಈ ಥರ ಒಂದು ಆಪಾದನೆ ಬಂದಿದ್ದು ಒಂದು ರಾಜಕಾರಣ ಸಹಜವಾದ ಒಂದು ಪ್ರಕ್ರಿಯೆ. ಕಾನೂನು ಗೌರವ ಕೊಟ್ಟು ಪ್ರಜ್ವಲ್ ಅವರು ತಕ್ಷಣನೇ ಬರ್ಬೇಕಂತೇಳಿ ನಾನು ಕೇಳ್ಕೊತೀನಿ. ಸೊ ಇದರಲ್ಲಿ ನೋಡ್ಬೇಕಂತಂದ್ರೆ ಜನಸಾಮಾನ್ಯರಿಗೆ ಒಂದು ಕಾನೂನು, ಶ್ರೀಮಂತರಿಗೆ ಒಂದು ಕಾನೂನು, ರಾಜಕಾರಣಿಗಳಿಗೆ ಒಂದು ಕಾನೂನು. ಇದು ಮೇಲ್ನೋಟಕ್ಕೆ ಕಂಡು ಬರೋದಂದ್ರೆ ಇದೆಲ್ಲ ಪ್ರೀ ಪ್ಲಾನೆಡ್. ಈಗ ದೇವೇಗೌಡರು ನಿನ್ನೆ ಲೆಟರ್ ಬರೆದಿದ್ದಾರೆ ಅವರಿಗೆ. ಆಮೇಲೆ SIT ಅವರು ಇದು ಕೊಟ್ಟಿದ್ದಾರೆ, ವಾರಂಟ್ ಕೊಟ್ಟಿದ್ದಾರೆ, ಬ್ಲೂ ನೋಟಿಸ್, ರೆಡ್ ನೋಟಿಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇದರಿಂದ ಏನು ಕಂಡು ಬರ್ತದೆ ಅಂದರೆ ರಾಜಕಾರಣಿಗಳಿಗೆ ಎಲ್ಲೋ ಒಂದು ಕಾಣದ ಕೈ ಸೇಫ್ ಮಾಡ್ತದೆ ಅಂತಂದೇಳಿ ಕಂಡು ಬರ್ತದೆ. ಏನಂತ ನಿಮ್ಮ ಒಪಿನಿಯನ್? ಸೊ ಇದು ಎಲ್ಲರಿಗೂ ಕಾನೂನು ಒಂದೇ ಆಗಬೇಕು. ಈಗ ಶ್ರೀಮಂತರಿಗೊಂದು ಬಡವರಿಗೊಂದು ಆಗ್ಬಾರ್ದು. ಸೊ ಇದು ಕಾನೂನು ರೀತಿಯಿಂದ ಇಮಿಡಿಯೇಟ್ ಅವ್ರು ಅರೆಸ್ಟ್ ಆಗಿ ಏನು ಕಾನೂನು ಕ್ರಮ ಐತೆ ಕೈಗೊಳ್ಬೇಕು ಅವರು. ಹೌದು, ಎಲ್ಲರಿಗೂ ಒಂದೇ ಕಾನೂನನ್ನು ಗೌರವ ಕೊಡಬೇಕು. ಸೊ ಇದು ಆದಷ್ಟು ಬೇಗ ನಮ್ಮ ಪೊಲೀಸ್ SIT ಇದೇನಿದೆಯಲ್ಲ ಇವರು ತೀಕ್ಷ್ಣವಾದ ಕ್ರಮವನ್ನು ಕೈಗೊಂಡು ಕಾನೂನು ಕ್ರಮ ಕೈಗೊಳ್ಳಬೇಕು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈಗ ಪ್ರಜ್ವಲ್ ರೇವಣ್ಣ ಅವರು ಈಗ ನಾಪತ್ತೆ ಆಗಿದ್ದಕ್ಕೆ ಕಾರಣ ಏನನ್ನೋದು ನಮಗೆ ಮತ್ತು ಎಲ್ಲ ಕರ್ನಾಟಕದ ಜನತೆಗೆ ಎಲ್ಲರಿಗೂ ಗೊತ್ತಾಗಿದೆ. ಈಗ ಪ್ರಜ್ವಲ್ ರೇವಣ್ಣ ಅವರು ತಪ್ಪು ಮಾಡದೇ ಇರಲಿಲ್ಲ ಅಂದಿದ್ರೆ ಅವರು ತಲೆಮರೆಸಿಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ಆಮೇಲೆ ಇವತ್ತಿಗೆ 20-25 ದಿನ ಆದ್ರೂ ಅವರು ಎಲ್ಲಿದ್ದಾರೆ, ಯಾವ ದೇಶದಲ್ಲಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿದ್ರು ಅವ್ರು ಇಲ್ಲಿ ಬಂದು ಕಾನೂನಿಗೆ ಶರಣಾಗತರಾಗಿ ತಮ್ಮಲ್ಲಿ ತಪ್ಪಿಲ್ಲ ಅಂದರೆ ಇಷ್ಟೊತ್ತಿಗೆ ಬರಬೇಕಾಗಿತ್ತು ಅವರು.
ಅದಲ್ಲದೆ ನಮ್ಮ ಕರ್ನಾಟಕದಲ್ಲಿ ಕಾನೂನು ಬದ್ಧವಾಗಿದೆ, ಎಲ್ಲ ಚೆನ್ನಾಗಿ ಕಾನೂನಲ್ಲಿ ಎಲ್ಲ ಇದು ಮಾಡ್ತಾ ಇದ್ದಾರೆ. ಆಮೇಲೆ ಇವತ್ತಿನ ಇವರು ಯಾರು ಅಂದರೆ ದೇವೇಗೌಡರು ಕೂಡ ಅವ್ರಿಗೆ ಹೇಳ್ತಾ ಇದ್ದಾರೆ, ಬಂದು ನೀವು ಶರಣರಾದ ಆಗ್ರಿ, ಅಲ್ಲಿ ಕಾನೂನು ಮೂಲಕ ಅಂತ ಹೋರಾಟಗಳನ್ನು ಮಾಡೋಣ ಅಂತಂದು ಹೇಳ್ತಾ ಇದ್ದಾರೆ. ಹಂಗಾಗಿ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ನಾವು ಕಾನೂನಿನ ಮೂಲಕ ಹೋರಾಟ ಮಾಡೋದಾಗಲಿ, ಕಾನೂನಲ್ಲಿ ಅವರು ತಪ್ಪು ಮಾಡದೇ ಇರುವಂಥದ್ದು ಇದ್ದೀರ ಅಂದರೆ ಇವತ್ತು ನಿಸ್ಸಹಾಯಕರಿಗೆ ಅನ್ಯಾಯ ಆಗಿದೆ. ನಾವು ಮಾಧ್ಯಮದವರು, ನಮ್ಮಲ್ಲಿ ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ ಮತ್ತು ಮಾಧ್ಯಮ, ಪತ್ರಿಕಾ ಮಾಧ್ಯಮದವರು ಒಂದು ಅಂಗ, ಎಲ್ಲರೂ ಕೂಡಿ ನಾವು ಆ ನಿರ್ಗತಿಕರಿಗೆ, ಆಮೇಲೆ ಅನ್ಯಾಯ ಆದಂಥವರಿಗೆ ಜೊತೆಗೆ ನಾವು ಕರ್ನಾಟಕದಲ್ಲಿ ಇರ್ತೀವಿ. ಆಮೇಲೆ ಆಗಿಲ್ಲ ಅನ್ನೋದಿದ್ದರೆ ಪ್ರಜ್ವಲ್ ರೇವಣ್ಣವ್ರು ಇಷ್ಟೊತ್ತಿಗೆ ಬರಬೇಕಾಗಿತ್ತು. ನಮ್ಮ ಕರ್ನಾಟಕದಲ್ಲಿ ಬಂದು ಅವರು ಶರಣಾಗತಾಗಿ ತಮ್ಮ ತಪ್ಪುಗಳ ಇಲ್ಲ ಅಂದಿದ್ರೆ ಬರಬೇಕಾಗಿತ್ತು. ಅವರು ತಪ್ಪು ಮಾಡಿದ್ದಾರೆ, ಹಂಗಾಗಿ ಆಗಿದ್ದಂಥವ್ರು ಕಾನೂನು MP ಆಗಿರೋರೆ. ಬಟ್ ಅವರು ತಪ್ಪು ಮಾಡಿದಾರ ಅಂತಂದು ತಾವೇ ಅವರು ಈಗ ಮರಿಮಾಚ್ಕೊಂಡಿದ್ದಾರೆ. ಅವ್ರಿಗೆ ಬೇರೆ ದೇಶಕ್ಕೆ ಓಡೋಗಿದ್ದಾರೆ ಅಂತಂದು ನಾವು ಅನ್ಕೊಂಡಿದ್ದೀವಿ. ಅವ್ರು ತಪ್ಪು ಮಾಡಿದ್ದಾರೆ, ಆ ತಪ್ಪು ಮಾಡಿದಕ್ಕೆ ಸಲುವಾಗಿ ಅವ್ರು ಬರ್ತಾ ಇಲ್ಲ. ಇವತ್ತು ದೇವೇಗೌಡರು ಕೂಡ ಹೇಳ್ತಾ ಇದ್ದಾರೆ, ಬರಪ್ಪ ಬಂದು ಭೇಟಿಯಾಗಿ ಎಲ್ಲರೂ ಶರಣಾಗತ ಹೋಗು, ಕಾನೂನುಬದ್ಧವಾಗಿ ಇರು ನೀನು ಅಂತಂದು ಹೇಳ್ತಾ ಇದ್ದಾರೆ. ಹಂಗಾಗಿ ಪ್ರಜ್ವಲ್ ರೇವಣ್ಣವರು ಅವರು ಒಬ್ಬರು ಸಂಸದರಾಗಿದ್ದರು, ಈಗ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಬರಬೇಕು, ಬಂದು ಅವರು ಶರಣಾಗತರಾಗಿ ಕಾನೂನು ಮೂಲಕಲ್ಲಿ ನಮ್ಮಲ್ಲಿ ಭೇಟಿಯಾಗಿ ಕಾನೂನಲ್ಲಿ ಇರೋವಂಥದ್ದು ಏನಿದೆ ಅಂಥದಕ್ಕೆ ಶರಣಾಗತಾಗಿ ತಾವು ತಪ್ಪು ಮಾಡಿದರೆ ಅದನ್ನು ಕಾನೂನು ಮೂಲಕ ಏನು ಶಿಕ್ಷೆ ಕೊಡ್ತಾರೆ ಅದನ್ನು ಅನುಭವಿಸಿದರೆ ನಮ್ಮ ಕಾನೂನಿಗೆ ಅವರು ಒಂದು ಗೌರವ ಕೊಟ್ಟಂಗಾಗುತ್ತೆ. ಆ ದೃಷ್ಟಿಯಿಂದ ಅವ್ರು ಬರಬೇಕಂತ ನಾವು ಹೇಳ್ತಾ ಇದ್ದೀವಿ. ನಾವು ಈಗೇನು ಆ ಕೇಸಿನಲ್ಲಿ ಏನು ನಿರ್ಗತಿಕರು ಮತ್ತು ದೌರ್ಜನ್ಯಕ್ಕೆ ಒಳಗಾದಂಥವ್ರಿಗೆ ನಮ್ಮ ಕರ್ನಾಟಕದ ಜನದ ಮೂಲಕ ನಾವು ಕೂಡ ಅವರಿಗೆ ಒಳ್ಳೆಯ ಧೈರ್ಯವನ್ನು ತುಂಬುವ ಕೆಲಸ ಮಾಡೋಣ ಅಂತಂದು ಹೇಳ್ತಾ, ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.